ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಎನ್ನುವ ವಚನಕಾರರ ನುಡಿ ಎಷ್ಟು ಸೊಗಸಲ್ವೇ. ಭೂಮಿಯಲ್ಲಿರುವ ಪ್ರತಿಯೊಂದು ಅಂಶಕ್ಕೂ ಒಂದೊಂದು ತರನಾದಂತಹ ಸಂಬಂಧ ಇದೆ. ಇದೇ ಜೀವನದ ರಸತಂತ್ರ ಅನ್ನುತ್ತಾರೆ ಮಾನ್ಯ ಡಿ ವಿಜಿಯವರು. ಮುಗಿಯುವ ಜೀವನ ಕಥೆಯಲ್ಲಿ ಬರುವ ಬಂಧುಗಳು ಅದೆಷ್ಟೋ, ಉಳಿಯುವ ಸಂಬಂಧಗಳೆಷ್ಟೋ, ಅಳಿಯುವ ಸಂಬಂಧಗಳೆಷ್ಟೋ, ಆದರೆ ಎಲ್ಲ ಸಂಬಂಧಕ್ಕೂ ಒಂದೊಂದು ರೀತಿಯಾದಂತಹ ನಂಟು. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಇದಕ್ಕೆ ಸಾಕ್ಷಿ ಅಂತಾರೆ ಮಾನ್ಯ ಡಿ ವಿಜಿಯವರು. ಈ ಒಂದು ಕಗ್ಗದಲ್ಲಿ ಮಾನ್ಯ ಡಿ ವಿ ಗುಂಡಪ್ಪನವರು ಪ್ರಪಂಚದ ಪರಸ್ಪರ ಸಂಬಂಧಗಳನ್ನು ಕುರಿತು ಆಳವಾದ ತತ್ವವನ್ನೇ ವಿವರಿಸ್ತಾರೆ. ಈ ಒಂದು ಆಳವಾದ ತತ್ವದಲ್ಲಿ ವೈಜ್ಞಾನಿಕ, ತತ್ವಶಾಸ್ತ್ರೀಯ ಮತ್ತು ಆಧ್ಯಾತ್ಮಿಕ ಅಂಶಗಳು ಅಡಕವಾಗಿರೋದು ಬಹಳ ಸೂಚ್ಯವಾಗಿ ಇಲ್ಲಿ ಕಂಡುಬರುತ್ತೆ. ಈ ಒಂದು 71ನೇ ಕಗ್ಗ ಹೀಗಿದೆ. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಮರುತ ನೋಳ್ನಂಟು, ಪರಿಪರಿಯ ನಂಟುಗಳಿನೊಂದು ಗಂಟಿ ವಿಶ್ವ, ಕಿರಿದು ಪಿರಿದೊಂದಂಟು ಮಂಕುತಿಮ್ಮ ಮಂಕುತಿಮ್ಮ. ತರಣಿ ಕಿರಣದ ನಂಟು ಅಂತ ಹೇಳಿದ್ರು. ಎಷ್ಟು ಸೊಗಸಾಗಿ ಹೇಳಿದ್ರು. ತರಣಿ ಅಂತಂದ್ರೆ ಸೂರ್ಯ, ಸೂರ್ಯನ ಕಿರಣದ ಒಂದು ಸಂಬಂಧ ಹೇಗಿದೆ ಅಂತ ನೋಡಿ, ಯೋಚನೆ ಮಾಡಿ ನೋಡಿ. ಸೂರ್ಯನ ಕಿರಣಗಳು ಪ್ರಪಂಚದ ಜೀವನಕ್ಕೆ ಮೂಲಭೂತವಾದದ್ದು ಅಲ್ವೇ. ಈ ಕಿರಣಗಳು ಇಲ್ಲದೆ ಇದ್ರೆ ಏನಾಗುತ್ತೆ? ಬೆಳಕಿರಲ್ಲ, ಸಸ್ಯ ಜಾಲ ಇರಲ್ಲ, ಜಲಚಕ್ರ ಅಂತೀವಲ್ಲ, ವಾಟರ್ ಸೈಕಲ್, ಅದು ಕೂಡ ಇರಲ್ಲ, ಜೀವರಾಶಿಯ ಬೆಳವಣಿಗೆನೇ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಡಿ ವಿ ಜಿ ಸೂರ್ಯನ ಕಿರಣಗಳನ್ನ ಪ್ರಪಂಚದ ಜೀವಕ್ಕೆ ಒಂದು ಮೂಲಭೂತ ಅಂಶವಾಗಿ ಕಂಡು ಅದರ ಅವಿಭಾಜ್ಯತೆಯನ್ನ ಸೃಷ್ಟಿಯೊಂದಿಗೆ ವಿವರಿಸ್ತಾರೆ. ಸೂರ್ಯನ ಕಿರಣಗಳು ನದಿಗಳನ್ನ, ಮಳೆ, ಕೃಷಿ, ಪಶು ಪಕ್ಷಿ, ಜೀವಗಳ ಉಸ್ತುವಾರಿಯನ್ನ ನಿರ್ವಹಿಸುತ್ತೆ. ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ನಂಟನ್ನ ಸೂಚಿಸುತ್ತಲ್ವಾ. ಆದಿತ್ಯಾತ್ ಜಾಯತೆ ವೃಷ್ಟಿ, ವೃಷ್ಟೇ ಅನ್ನಂ ತತಃ ಪ್ರಜಾಹ ಅಂತ ಹೇಳಿ ಒಂದು ತುಂಬಾ ಸುಂದರವಾದಂತಹ ಶ್ಲೋಕ ಇದೆ. ಸೂರ್ಯನಿಂದ ಮಳೆಯು ಹುಟ್ಟುತ್ತೆ, ಮಳೆಯಿಂದ ಆಹಾರ, ಆಹಾರದಿಂದ ಜೀವಿಗಳು ಬದುಕ್ತವೆ ಅಂತ. ಎಷ್ಟು ಸೊಗಸಾದಂತ ಮಾತಲ್ವಾ. ಗಗನ ಸಲಿಲದ ನಂಟು, ಆಕಾಶ ಮತ್ತೆ ನೀರಿನ ಸಂಬಂಧ. ಇಲ್ಲಿ ಆಕಾಶ ಮತ್ತು ನೀರು ಪರಸ್ಪರ ನಂಟನ್ನು ಹೊಂದಿವೆ. ವೈಜ್ಞಾನಿಕವಾಗಿ ನೋಡೋದಾದ್ರೆ ನೀರಿನ ಅವಶೋಷಣ ಅಂದ್ರೆ ಎವಾಪರೇಷನ್ ಗಗನದಲ್ಲಿ ಭಾನುಮಂಡಲದ ಮೋಡಗಳನ್ನು ಸೃಷ್ಟಿಸಿದ್ರೆ ಮಳೆ ಬಿದ್ದಾಗ ಅದೇ ನೀರು ನದಿಯಾಗಿ, ಸಮುದ್ರವಾಗಿ ಜೀವರಾಶಿಗೆ ಪೋಷಣೆಯನ್ನ ಒದಗಿಸುತ್ತೆ. ಗಾಳಿ, ಮೋಡಗಳು ಮತ್ತು ಹವಾಮಾನ ವೈಶಿಷ್ಟ್ಯಗಳು ಪರಸ್ಪರ ಸಂಬಂಧ ಹೊಂದಿದ್ದು ಇದರಿಂದಲೇ ಅಲ್ವೇ ಮಳೆಗಾಲ, ಬೇಸಿಗೆ ಮತ್ತೆ ಚಳಿಗಾಲ ಎಂಬಂತಹ ಋತುಗಳು ಕೂಡ ನಿರ್ಧಾರವಾಗುತ್ತೆ. ಇಲ್ಲಿ ಡಿ ವಿ ಜಿ ಪ್ರಕೃತಿಯ ಸಮತೋಲನವನ್ನ ನಿರೂಪಿಸುತ್ತಾರೆ. ಪ್ರಕೃತಿಯ ಯಾವುದೇ ಅಂಶ ಬೇರೆ ಒಂದರಿಂದ ಪ್ರತ್ಯೇಕವಲ್ಲ. ನದಿ, ಸಮುದ್ರ, ಮಳೆಯ ಹನಿಗಳೆಲ್ಲ ಪರಸ್ಪರ ಸಂಬಂಧವನ್ನ ಹೊಂದಿದೆ ಅಂತಂದ್ರೆ ತಪ್ಪಾಗಲ್ಲ. ಆಪ್ಸುಮೆ ಸೋಮೋ ಅಭವತ್ ಅಂತರಿಕ್ಷೇ ಚ ಸಂವಿದಃ. ನೋಡಿ ಎಷ್ಟು ಚೆನ್ನಾಗಿದೆ ಸಂಸ್ಕೃತ ಶ್ಲೋಕ ಇದು. ಆಪ್ಸು ಅಂದ್ರೆ ನೀರು, ನೀರು ಮತ್ತೆ ಆಕಾಶದ ನಡುವಿನ ಸಮನ್ವಯವೇ ಪ್ರಪಂಚದ ಜೀವ ಹಿತಕ್ಕಾಗಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳೋಗಿದ್ದಾರಲ್ವಾ. ಮೂರನೇದು ನೋಡಿ, ಧರಣಿಯ ಚಲನೆಯ ನಂಟು. ಭೂಮಿ ಚಲಿಸುತ್ತಲ್ವಾ, ಭೂಮಿಯ ಚಲನೆಯ ನಂಟು ಹೇಗಿದೆ ಅಂತ ಇಲ್ಲಿ ಹೇಳ್ತಾರೆ. ಭೂಮಿಯ ಚಲನೆಯ ಸಂಬಂಧ ಅತಿ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭೂಮಿಯ ಚಲನೆಯಿಂದ ಹಲವಾರು ಪ್ರಕ್ರಿಯೆಗಳು ನಡೆಯುತ್ತವೆ. ಭೂಮಿಯ ತಿರುಗಾಟದಿಂದ ಅಂದ್ರೆ ರೊಟೇಷನ್ ಇಂದ ಹಗಲು ರಾತ್ರಿ ಸಂಭವಿಸಿದ್ರೆ, ಭೂಮಿಯ ಪರಿಕ್ರಮಣ ಅಂದ್ರೆ ರೆವಲ್ಯೂಷನ್ ಇಂದ ಋತುಚಕ್ರಗಳು ಅಂದ್ರೆ ಗ್ರೀಷ್ಮ, ಶರದ್, ವಸಂತ್, ಹಿಮ, ಶಿಶಿರ, ವರ್ಷ, ಈ ಎಲ್ಲಾ ಋತುಗಳು ಕೂಡ ಬರುತ್ತವೆ. ಭೂಮಿಯ ಚಲನೆಯು ಮಹಾನ್ ಪ್ರಾಕೃತಿಕ ಚಕ್ರಗಳೆಲ್ಲವನ್ನೂ ನಿಯಂತ್ರಿಸುತ್ತದೆ ಅಂತಂದ್ರೆ ಅತಿಶಯೋಕ್ತಿ ಅಲ್ಲ ಅಲ್ವಾ. ಡಿ ವಿ ಜಿ ಇಲ್ಲಿ ಈ ಚಲನೆಯನ್ನ ಪ್ರಪಂಚದ ಚಕ್ರದೊಂದಿಗೆ ಹೋಲಿಸ್ತಾರೆ. ಮಾನವ ಜೀವನವು ಈ ಚಕ್ರದಂತೆ ನಿರಂತರ ಚಲನೆಯಲ್ಲೇ ಮುಂದುವರಿಯುತ್ತಲ್ವಾ. ಜೀವನವು ನಿಲ್ಲುವುದಿಲ್ಲ, ಇದು ನಿರಂತರ ಪರಿವರ್ತನೆ. ಹಾಗೆ ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತ ಕೂಡ ಹೇಳೋದಿದೆ ಅಲ್ಲ. ಚಕ್ರಂ ಚಾವರ್ತತೆ ಲೋಕೆ ಸರ್ವಂ ಚಲತಿ ನಿತ್ಯಶಃ. ಪ್ರಪಂಚದಲ್ಲಿ ಚಕ್ರ ನಿರಂತರವಾಗಿ ತಿರುಗ್ತಾ ಇರುತ್ತೆ.
ಎಲ್ಲವೂ ಸದಾ ಚಲಿಸ್ತಲೇ ಇರುತ್ತೆ. ಸಮಯ ಹಾಗೆ ಅಲೆ ಯಾರಿಗೂ ಕೂಡ ಕಾಯಲ್ಲ ಅಲ್ವಾ. ಮರುತ ನೊಳುಂಟು ಪುನರ್ಜನ್ಮದ ಸಂಬಂಧ. ಇಲ್ಲಿ ಮನುಷ್ಯನ ಜೀವನ ಪುನರ್ಜನ್ಮದ ಅಂದ್ರೆ ರೀಬರ್ತ್ ಚಕ್ರದಲ್ಲಿ ಬಂಧಿತವಾಗಿದೆ ಅಂದ್ರೆ ತಪ್ಪಲ್ಲ. ಈ ತತ್ವ ಅನೇಕ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಿದೆ. ಹಾಗೂ ಹಿಂದೂ ಸನಾತನ ಧರ್ಮದಲ್ಲಿ ಕೂಡ ಇದೊಂದೇ ರೀತಿಯಾದಂತಹ ಒಂದು ರೀಬರ್ತ್ ಅಂದ್ರೆ ಪುನರ್ಜನ್ಮದ ಒಂದು ಅಂಶ ಒಳಗೊಂಡಿದೆ ಅಂದ್ರೆ ತಪ್ಪಲ್ಲ. ಒಬ್ಬನು ತಾನು ಮಾಡಿದ ಕರ್ಮ ಫಲಗಳನ್ನ ಅನುಭವಿಸಲು ಪುನರ್ಜನ್ಮವೆತ್ತಾನೆ ಅನ್ನೋದು ನಮ್ಮ ಹಿಂದೂಗಳ ಒಂದು ಬಲವಾದಂತಹ ನಂಬಿಕೆ. ಪುನಃ ಹುಟ್ಟಿ ತನ್ನ ಹಳೆಯ ಕರ್ಮಗಳ ಫಲವನ್ನ ಅನುಭವಿಸ್ತಾನೆ. ಈ ಚಕ್ರದಲ್ಲಿ ಒಬ್ಬನು ಸಂಪತ್ತು, ದುಃಖ, ಸಂತೋಷ, ತೃಪ್ತಿ, ವಿಷಾದ ಇವುಗಳನ್ನ ಅನುಭವಿಸಿದ್ರೆ ಇನ್ನೊಬ್ಬ ಇನ್ನೊಂದು ಚಕ್ರದಲ್ಲಿ ಅದನ್ನೇ ಅನುಭವಿಸ್ತಾನೆ ಅಂತ ಹೇಳಿದ್ರೆ ಅದೇ ನಮ್ಮ ಜೀವನ ಚಕ್ರದ ಒಂದು ರಹಸ್ಯ. ಇಲ್ಲಿ ಡಿವಿಜಿ ಜೀವನವನ್ನ ಪುನಃ ಪುನರ್ಜನ್ಮಗಳಲ್ಲಿ ಪುನರಾರಂಭವಾಗುವ ಬೆಳವಣಿಗೆಯಂತೆ ವಿವರಿಸ್ತಾರೆ. ಇದು ಕಾಲಬದ್ಧವಾದ ನಂಟನ್ನ ತೋರಿಸುತ್ತೆ. ಯಥಾ ಕರ್ಮ ಯಥಾಶ್ರುತಂ ಉಪನಿಷತ್ತಿನ ಒಂದು ಸಾಲು. ನೀವು ಮಾಡಿರುವ ಒಂದು ಕರ್ಮದ ಪ್ರಕಾರ ಪುನರ್ಜನ್ಮವು ಸಂಭವಿಸುತ್ತೆ ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಪರಿಪರಿಯ ನಂಟುಗಳಿನೊಂದು ಗಂಟಿ ವಿಶ್ವದ ಘಟ್ಟಗಳು ಪರಸ್ಪರ ಸಂಬಂಧ ಹೊಂದಿದೆ ಅನ್ನೋದು ಈ ಒಂದು ಮಾತಿನಲ್ಲಿ ಸೂಚ್ಯವಾಗಿ ವ್ಯಕ್ತವಾಗುತ್ತೆ. ಇಲ್ಲಿ ಈ ಪಂಕ್ತಿಯಲ್ಲಿ ಡಿವಿಜಿ ಅವರು ವಿಶ್ವವನ್ನ ಒಂದು ಗಡಿಯಾರಕ್ಕೆ ಹೋಲಿಸ್ತಾರೆ. ಒಂದು ಗಂಟೆಯಲ್ಲಿ ಹಲವಾರು ಚಕ್ರಗಳು ಪರಸ್ಪರವಾಗಿ ಕೆಲಸ ಮಾಡುತ್ತಲ್ವಾ, ಹಾಗೆ ಒಂದು ಚಕ್ರ ಸರಿ ತಿರುಗಿದ್ರೆ ಮಾತ್ರ ಇಡೀ ಒಂದು ಗಡಿಯಾರ ಸರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಅದೇ ರೀತಿ ಪ್ರಪಂಚದ ಎಲ್ಲಾ ಅಂಶಗಳು ಪರಸ್ಪರ ಸಂಬಂಧ ಹೊಂದು ಅದು ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಇಟ್ಟು ಸಾಗಿದ್ರೇನೆ ಈ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಪ್ರಪಂಚದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆಯನ್ನು ಹೊಂದಿರುತ್ತೆ ಮತ್ತೆ ಸಂಬಂಧ ಹೊಂದಿರುತ್ತೆ ಅಂತ ಹೇಳ್ತಾರೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಪ್ರಪಂಚದ ಪ್ರತಿಯೊಂದು ಘಟನೆ ಬೇರೆ ಯಾವುದರೊಂದಿಗೋ ನೇರ ಅಥವಾ ಪರೋಕ್ಷ ಸಂಬಂಧವನ್ನು ಹೊಂದಿದೆ. ಸರ್ವೇ ಭೂತಾನಿ ಅನುಗ್ರಹಂ ಪ್ರಾಪ್ನುಯುಹು. ಪ್ರತಿಯೊಂದು ಜೀವಿ ಪರಸ್ಪರ ಸಹಾಯದಿಂದಲೇ ಜೀವಿಸುತ್ತೆ ಅನ್ನೋದು ಶ್ಲೋಕದ ಒಂದು ಅರ್ಥ. ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ. ಎಪಿಗ್ರಾಮ್ಯಾಟಿಕ್ ಸೆಂಟೆನ್ಸ್. ಸಣ್ಣದಾದ್ರೂ ದೊಡ್ಡದೊಂದರ ಭಾಗವಾಗಿದೆ ಇದು ಅಂತ ಹೇಳೋದು ಎಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಈ ಸಾಲಿನಲ್ಲಿ ಡಿವಿಜಿ ಒಂದು ಸಣ್ಣ ಘಟನೆಯು ದೊಡ್ಡ ವಿಶ್ವ ವ್ಯವಸ್ಥೆಯ ಒಂದು ಅಂಗವಾಗಿದೆ ಅಂತ ಹೇಳ್ತಾರೆ. ಅದನ್ನ ಹೇಳಿ ತೋರಿಸ್ತಾರೆ. ಒಂದು ಹನಿಯು ಸಮುದ್ರದ ಭಾಗವಾಗಿರುತ್ತೆ. ಒಂದು ಎಳೆ ಹುಲ್ಲು ಪ್ರಕೃತಿಯ ಸಮತೋಲನದ ಅಂಗವಾಗಿದೆ. ಒಂದು ಚಿಕ್ಕ ಕೀಟ ಈಕೋಸ್ಪಿಯರ್ನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಲ್ವಾ. ಒಂದು ಸಣ್ಣ ಒಳ್ಳೆಯ ಕೆಲಸ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿನಷ್ಟೇ ಸಣ್ಣದಾದ್ರೂ ಅದು ದೊಡ್ಡದಾದ ಬಗೆಯೊಳಗೆ ಅಡಕವಾಗಿದೆ ಎಂಬುದೇ ಈ ಶ್ಲೋಕದ ಅರ್ಥ. ಈ ಒಂದು ಕಗ್ಗದಲ್ಲಿ ಡಿವಿಜಿ ನಮಗೆ ಮಹಾ ತತ್ವವನ್ನೇ ಕಲಿಸ್ತಾರೆ ಅಂದ್ರೆ ತಪ್ಪಲ್ಲ. ಪ್ರಪಂಚದಲ್ಲಿ ಯಾವುದೂ ಪ್ರತ್ಯೇಕವಲ್ಲ. ಪ್ರತಿಯೊಂದು ಅಂಶವೂ ಇನ್ನೊಂದರೊಂದಿಗೆ ನಂಟು ಹೊಂದಿದೆ. ನಮ್ಮ ಜೀವನವು ಈ ವಿಶಾಲ ಪರಿಸರದ ಒಂದು ಅಂಗವಾಗಿದೆ. ಪ್ರಕೃತಿಯ ಚಕ್ರಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಅದು ನಮ್ಮ ಬದುಕಿನ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ. ಇದರ ಅನುಭವ ನಮಗೆಲ್ಲರಿಗೂ ಕೂಡ ಆಗಿದೆ. ಸಣ್ಣದಾದರೂ ಒಂದು ದೊಡ್ಡದರ ಭಾಗವಾಗಿರುತ್ತೆ ಎನ್ನುವುದು ಒಂದು ಮಹಾ ತತ್ವದ ಅಂಶ. ಅದಕ್ಕೆ ಯಾರನ್ನು ಕೂಡ ನಿರ್ಲಕ್ಷಿಸಬಾರದು ಅಂತ ಹೇಳೋದು. ಇದು ಜೀವನದ ಗಂಭೀರ ಸಂದೇಶವಾಗಿದ್ದು ಮನುಷ್ಯನು ತನ್ನ ಕರ್ಮಗಳನ್ನ ಚಿಂತಿಸಿ ಸಮತೋಲನದಿಂದ ಬದುಕುವುದನ್ನ ಕಲಿಬೇಕಾಗಿದೆ. ದೋಹೆಕಾರ ರಹೀಮರು ಬಹಳ ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾರೆ. ರಹೀಮನ ದೇಕೆ ಬಡೇನಕೋ ಲಘುನಾ ದೀಜಿಯೇ ಡಾರಿ ಜಹಾ ಕಾಮ ಆವೆ ಸೂಯಿ ಕಹಾ ಕರಿ ತಲವಾರಿ. ಎಷ್ಟು ಚೆನ್ನಾಗಿ ನೋಡಿ. ಯಾರನ್ನು ಕೂಡ ಈ ಪ್ರಪಂಚದಲ್ಲಿ ನಿರ್ಲಕ್ಷಿಸಬಾರದು ಅನ್ನುವಂತಹ ಮಹದಾದಂತಹ ಒಂದು ಅಂಶವನ್ನ ಅಲ್ಲೂ ಕೂಡ ಹೇಳೋದಿದೆ. ಹಾಗಾಗಿ ಈ ಕಗ್ಗದಲ್ಲಿ ಈ ಒಂದು ಜೀವನದ ಗಂಭೀರ ಸಂದೇಶವನ್ನ ಮಾನ್ಯ ಡಿವಿಜಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲಿ ಜಗತ್ತಿನ ವಿಧ ವಿಧವಾದ ನಂಟುಗಳಿದೆ. ಸೂರ್ಯ ಅಂದ್ರೆ ತರಣಿಗೂ ಅಥವಾ ರಶ್ಮಿಗೂ ಇರುವ ಸಂಬಂಧ, ಆಕಾಶಕ್ಕೂ ಮೋಡದಿಂದ ಬರುವ ನೀರಿಗೂ ಇರುವಂತಹ ಸಂಬಂಧ, ಭೂಮಿಗೆ ಅಂದ್ರೆ ಧರಣಿಗೆ ಅದರ ಪಥದಲ್ಲಿ ಚಲಿಸುವ ಕೆಲಸ, ಗಾಳಿಗೆ ಬೀಸುವ ಕಾರ್ಯ, ಈ ರೀತಿಯಾಗಿ ವಿಧ ವಿಧವಾದ ಬಗೆಯಾದ ಸಂಬಂಧಗಳಿಂದ ಕೂಡಿರುವ ಗಂಟೆ ಈ ಜಗತ್ತು ಅಂತ ಹೇಳುವಂತಹ ಮಾತು. ಇನ್ನೂ ತುಂಬಾ ಸುಂದರವಾಗಿ ಹೇಳೋದೇನಪ್ಪಾ ಅಂತಂದ್ರೆ ಕಿರಿದು ಪಿರಿದೊಂದುಂಟು. ಕೆಲವು ಚಿಕ್ಕ ನಂಟುಗಳು ಮತ್ತು ಕೆಲವು ದೊಡ್ಡ ನಂಟುಗಳು ಪರಸ್ಪರ ಸಂಬಂಧಿಯಾಗಿರುತ್ತೆ, ಪರಸ್ಪರ ಸಂಬಂಧವನ್ನ ಹೊಂದಿರುತ್ತೆ ಅನ್ನೋದು ಇಲ್ಲಿ ಹೇಳುವಂತಹ ಮಾತಿದೆ.
ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತನೊಳುಂಟು ಪರಿಪರಿಯ ನಂಟುಗಳಿಮ್ಮೊಂದು ಗಂಟಿ ವಿಶ್ವ ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.